ಹಾಯ್ ಹಲೋ ನಮಸ್ತೆ ಮ್ಯಾಥಮ್ಯಾಟ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ ನೋಡ್ತಾ ಇರುವಂತ ಪ್ರತಿಯೊಬ್ಬ ಕನ್ನಡಿಗನಿಗೆ ಹಾಗೆ ನನ್ನ ಪ್ರೀತಿಯ ಸೆಕೆಂಡ್ ಪಿ ಯು ವಿದ್ಯಾರ್ಥಿಗಳಿಗೆ ಸ್ವಾಗತ. ಹೇಗಿದ್ದೀರಿ ಎಲ್ಲರೂ? ಐ ಹೋಪ್ ದಟ್ ಎವ್ರಿ ಒನ್ ಆರ್ ಹ್ಯಾಪಿ, ಹೆಲ್ತಿ ಅಂಡ್ ಸೇಫ್. ಈ ವಿಡಿಯೋದಲ್ಲಿ ನಾವು ಆಸ್ ಯು ಕ್ಯಾನ್ ಸಿ ಮಾಡೆಲ್ ಕ್ವೆಶನ್ ಪೇಪರ್ 1 ಬೋರ್ಡ್ ಇಂದ ಕೊಟ್ಟಿರುವಂತ ಮಾಡೆಲ್ ಕ್ವೆಶನ್ ಪೇಪರ್ ನ ಪಾರ್ಟ್ ಡಿ ಸೊಲ್ಯೂಷನ್ಸ್ ನ ಮಾಡ್ತಾ ಇದೀವಿ. ಇಫ್ ಯು ಆರ್ ನಾಟ್ ಎ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಪ್ಲೀಸ್ ಸಬ್ಸ್ಕ್ರೈಬ್ ಅಂತ ಹೇಳ್ತಾ ಲೆಟ್ಸ್ ಸ್ಟಾರ್ಟ್ ಪಾರ್ಟ್ ಡಿ ಆಫ್ ಮಾಡೆಲ್ ಕ್ವೆಶನ್ ಪೇಪರ್ 1. First question ಈ ತರ ಇದೆ, state whether the function f from R to R defined by f of x is equal to 3 minus 4x is 1 1 onto or bijective. Okay, justify your answer. Okay, standard question ಇದು. Obviously ಪ್ರತಿಯೊಂದು ಸ್ಕೂಲಲ್ಲಿ ಪ್ರತಿಯೊಂದು ಕಾಲೇಜಲ್ಲೂ ಇದನ್ನ ಹೇಳ್ಕೊಟ್ಟಿರ್ತಾರೆ. ಓಕೆ, ಲೆಟ್ ಸ್ಟಾರ್ಟ್. ನೋಡಿ, ಇದನ್ನ ಬರೆಯೋದಕ್ಕೆ ಒಂದು ಪ್ಯಾಟರ್ನ್ ಇದೆ, ಸೊ ಆ ಪ್ಯಾಟರ್ನ್ ಮಿಸ್ ಆಗಬಾರ್ದು ಅಷ್ಟೇ. ಓಕೆ, ಸೊ ಲೆಟ್ ಸ್ಟಾರ್ಟ್. ಸೊಲ್ಯೂಷನ್ ಫಸ್ಟ್ ಎಲ್ಲಿಂದ ಎಲ್ಲ ಕೊಟ್ಟಿದ್ದಾರೆ ಫಂಕ್ಷನ್. ಫಂಕ್ಷನ್ ಇಸ್ ಡಿಫೈನ್ಡ್, ಎಫ್ ಇಸ್ ಅ ಫಂಕ್ಷನ್ ಡಿಫೈನ್ಡ್ ಫ್ರಮ್ R to R. So domain, codomain ಇಲ್ಲೇ ಗೊತ್ತಾಗುತ್ತೆ ಏನು ಅಂತ. And the function is defined as what? f of x is equal to 3 minus 4x. Okay, ಫಸ್ಟ್ ನಾವು 1 to 1 ಪ್ರೂವ್ ಮಾಡೋಣ. 1 to 1 ಅಂದ್ರೆ ಏನ್ ಮಾಡಬೇಕು? ಲೆಟ್ x1, x2 ಬಿಲಾಂಗ್ ಟು R. ಲೆಟ್ x1, x2 ಬಿಲಾಂಗ್ ಟು R ಅಂತ ಬರಿತೀನಿ. R ಅಂದ್ರೆ ರಿಯಲ್ ನಂಬರ್ಸ್. ಓಕೆ, 1 1 ಅಂದ್ರೆ ಏನಿರ್ಬೇಕು? ಕಂಡೀಷನ್ ಏನು 1 1 ಗೆ? f of x1 should be equal to f of x2. ಕರೆಕ್ಟಾ? ಸೊ ಏನ್ ಮಾಡೋಣ ಇವಾಗ? ಕನ್ಸಿಡರ್ ಮಾಡೋಣ. ಇಲ್ಲಿ ಎಫ್ ಆಫ್ ಎಕ್ಸ್ ಒನ್ ಇಸ್ ಈಕ್ವಲ್ ಟು ಎಫ್ ಆಫ್ ಎಕ್ಸ್ ಟು ಅಂತ ಬರೀತೀನಿ. ಅಂಡ್ ಎಫ್ ಆಫ್ ಎಕ್ಸ್ ಇಸ್ ಆಲ್ರೆಡಿ ಗಿವನ್ ಅಲ್ವಾ? ಸೊ ಏನ್ ಮಾಡ್ತೀರಿ ಇವಾಗ? 3 minus 4 into x1 is equal to 3 minus 4 into x2. ಅಂಡ್ ನೀವೆಲ್ಲರೂ ಇಲ್ಲಿ ನೋಡ್ಬೋದು 3 is having the same sign on both the sides. ಸೊ ನಾನು ಇಲ್ಲೇ ಕ್ಯಾನ್ಸಲ್ ಮಾಡಿದ್ರು ಓಕೆ ಆಯ್ತಾ. ಏನ್ ಉಳಿದಿದೆ ಇವಾಗ? minus 4x1 is equal to minus 4x2. And since negative is there on both the sides, ಎರಡಕ್ಕೂ ಪ್ಲಸ್ ಮಾಡ್ಬಿಡಿ. and 4 is there on both the sides, so ಅದನ್ನು ಕ್ಯಾನ್ಸಲ್ ಮಾಡಿದ್ರು ನಡೆಯುತ್ತೆ. ಓಕೆ, ಸೊ ಏನು ಉಳಿತು ಇವಾಗ? x1 is equal to x2. this x1 is equal to x2. ಓಕೆ, this implies ಅಂದ್ರೆ ಏನ್ ಗೊತ್ತಾಗುತ್ತೆ? this implies f is 1 to 1. f is 1 to 1. ಓಕೆ, ನೆಕ್ಸ್ಟ್ ಅದೇ ತರ ಆನ್ ಟು ಮಾಡೋಣ. ಆನ್ ಟು ಏನ್ ಮಾಡ್ಬೇಕು ನೀವು? ಆನ್ ಟುಗೆ ಸಿಂಪಲ್ ನೀವು ಎಫ್ ಆಫ್ ಎಕ್ಸ್ ತಗೋತೀರಲ್ಲ, ಆನ್ ಟು ಸಿಂಪಲ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 3 minus 4x, f of x is equal to 3 minus 4x ಅಂತ ಇರುತ್ತೆ. ಓಕೆ, ನಾವು we have to consider y which belongs to R such that y is equal to f of x. ಓಕೆ, ಇದನ್ನ ಕನ್ಸಿಡರ್ ಮಾಡಬೇಕು. ಇನ್ ಟರ್ಮ್ಸ್ ಆಫ್ ಎಕ್ಸ್ ಬರಿಬೇಕು. ಇನ್ ಟರ್ಮ್ಸ್ ಆಫ್ ಎಕ್ಸ್ ಬರೆದಾಗ ಅದು ಅಕಸ್ಮಾತ್ ರಿಯಲ್ ನಂಬರ್ ಆಗಿದ್ರೆ ದೆನ್ ಇಟ್ ಇಸ್ ಆನ್ ಟು. ಸೊ ಸ್ಟಾರ್ಟ್ ಮಾಡೋಣ. y is equal to 3 minus 4x. ಇದನ್ನ ಶಿಫ್ಟ್ ಮಾಡ್ತೀನಿ ಈ ಕಡೆ. ಸೊ ಏನ್ ಬರುತ್ತೆ? y minus 3 is equal to minus 4x ಬರುತ್ತೆ. ಓಕೆ, ಈ ಸೈನ್ ನೆಗೆಟಿವ್ಸ್ ಅನ್ನ ಈ ಕಡೆ ಕೊಡ್ತೀನಿ. ಮೈನಸ್ ಆಫ್ y minus 3 is equal to 4x ಆಗುತ್ತೆ. ಮಲ್ಟಿಪ್ಲೈ ಮಾಡ್ತೀನಿ ಇದನ್ನ. ಏನ್ ಬರುತ್ತೆ? 3 minus y is equal to 4x ಬರುತ್ತೆ. ಇದನ್ನ ಕೆಳಗಡೆ ಶಿಫ್ಟ್ ಮಾಡ್ತೀನಿ. ಸೊ 3 minus y divided by 4 is equal to x. ಈಗ ಚೆಕ್ ಮಾಡಿ ಒಂದ್ಸರಿ. x is obviously a real number. ನೀವು ಏನೇ ವ್ಯಾಲ್ಯೂ ಕೊಡಿ y ಗಿಲ್ಲಿ, you will be getting a real number itself. therefore ಏನ್ ಕನ್ಕ್ಲೂಡ್ ಮಾಡ್ತೀರಾ? therefore f is on to ಅಂತ ಕನ್ಕ್ಲೂಡ್ ಮಾಡ್ತೀರಾ. ಓಕೆ, ನೆಕ್ಸ್ಟ್ ಲಾಸ್ಟ್ ಕನ್ಕ್ಲೂಷನ್. ಈ ಸೆಂಟೆನ್ಸ್ ಸುಮಾರು ಜನ ಮಿಸ್ ಮಾಡ್ತೀರಾ. ಇವಾಗ ನೋಡಿ, ನಾವು ಮೇಲ್ಗಡೆ ಸಿನ್ಸ್ ನಮ್ಗೆ ಏನೇನ್ ಬಂತು? 1 1 ಬಂತು, ಆನ್ ಟು ಬಂತು. ಕರೆಕ್ಟಾ? ಸೊ ಸಿನ್ಸ್ ಎಫ್ ಇಸ್ 1 to 1 and on to, ನೀವೇನ್ ಮಾಡ್ಬೇಕು? therefore f is bijective. f is bijective function. ಈ ಕನ್ಕ್ಲೂಷನ್ ತುಂಬಾ ಜನ ಮರಿತೀರಾ, ದಯವಿಟ್ಟು ಮರಿಬೇಡಿ. ಓಕೆ, ಸೊ ಇಲ್ಲಿಗೆ 39th ಕ್ವೆಶನ್ ಮುಗ್ದಿದೆ. ಲೆಟ್ಸ್ ಗೋ ಟು ದ ನೆಕ್ಸ್ಟ್ ಕ್ವೆಶನ್. 40th ಕ್ವೆಶನ್. ಮೋಸ್ಟ್ ಫೇವರೆಟ್ ಕ್ವೆಶನ್ ಇದು ಪ್ರತಿಯೊಬ್ರು ಕಾನ್ಫಿಡೆನ್ಸ್ ಇದೆಯಾ, ಓವರ್ ಕಾನ್ಫಿಡೆನ್ಸ್ ಇದೆಯಾ ಅಂತ ನಿಮ್ಗೆ ಡೈರೆಕ್ಟ್ ಆಗಿ ಮೂಗ್ ತೋರಿಸುವಂತ ಚಾಪ್ಟರ್ ಇದು. ಯಾವ್ದ್ರದ್ದು ಇದು? ಮ್ಯಾಟ್ರಿಸಸ್ ಅಲ್ವಾ? ಸೊ ಲೆಟ್ ಸ್ಟಾರ್ಟ್. ಹುಷಾರಾಗಿರ್ಬೇಕು ಇದನ್ನ ಮಾಡುವಾಗ. ಅಂಡ್ ನೋಡಿ, ಯಾವಾಗ ಇಲ್ಲಿ ನೋಡಿ ಎ ಸಿ ಇದೆ, ಬಿ ಸಿ ಇದೆ, ಫಸ್ಟ್ ಆರ್ಡರ್ ಡಿಸೈಡ್ ಮಾಡ್ಬಿಡಿ. ಎಲ್ರಿಗೂ ಕನ್ಫ್ಯೂಷನ್ ಆಗೋದು ಆರ್ಡರ್ ಅಲ್ಲೇ ಅಲ್ವಾ? ಸೊ ಇಲ್ಲಿ ನೋಡೋಣ. ಫಸ್ಟ್ ಎ ಆರ್ಡರ್ ಏನಿದೆ? ಎ ಆರ್ಡರ್ 3 x 3 ಇದೆ. ಆಮೇಲೆ ಸಿ ಆರ್ಡರ್ ಏನಿದೆ? ಎ ಸಿ ಅಲ್ವಾ ಕೇಳಿರೋದು? ಸಿ ಆರ್ಡರ್ ಏನಿದೆ? 3 x 1 ಇದೆ. ಸೊ ನಿಮ್ಮ ಆನ್ಸರ್ ಏನ್ ಬರುತ್ತೆ? ಎ ಸಿ ಏನ್ ಬರುತ್ತೆ? ಅದಕ್ಕೆ ಏನಿರ್ಬೇಕು ಆರ್ಡರ್? ಆರ್ಡರ್ ಶುಡ್ ಬಿ 3 x 1 ಇರಬೇಕು. ಸೊ ಎ ಸಿಗೆ ಆರ್ಡರ್ 3 x 1 ಇರಬೇಕು ಅಷ್ಟೇ. ಸೇಮ್ ಗೋಸ್ ವಿತ್ ಬಿ ಸಿ, ಯಾಕಂದ್ರೆ ಬಿ ಸಿನೂ 3 x 3 ನೇ ಇದೆ. ಓಕೆ, ಲೆಟ್ ಸ್ಟಾರ್ಟ್. ಫಸ್ಟ್ ಎ ಸಿ ಕೇಳಿದ್ದಾರೆ ಅಲ್ವಾ? ಸೊ ಎ ಸಿ ಇಸ್ ಈಕ್ವಲ್ ಟು, ಫಸ್ಟ್ ಎ ಬರೀತೀನಿ, 0 6 7 -6 0 8. ನೆಕ್ಸ್ಟ್ 7 -8 0
ಇದು ಎ ಬೈ ಆಯ್ತು. ನೆಕ್ಸ್ಟ್ ಸಿ ಇದೆ, ಸಿ ಏನು 2 ಮೈನಸ್ 2 3 ವಿಚ್ ಇಸ್ ಈಕ್ವಲ್ ಟು ನೋಡಿ ಫಸ್ಟ್ ರೋ ಫಸ್ಟ್ ಕಾಲಮ್, ಅದೇ ತರ ಸೆಕೆಂಡ್ ರೋ ಕಾಲಮ್, ಥರ್ಡ್ ರೋ ಕಾಲಮ್. ಓಕೆ, ಸೊ ಫಸ್ಟ್ ರೋ ಫಸ್ಟ್ ಕಾಲಮ್ ಮಾಡಿದಾಗ ಏನ್ ಬರುತ್ತಾ ಆನ್ಸರ್ 0 ಇಂಟು 2 0 ಬರುತ್ತೆ, 6 ಇಂಟು -12 ಬರುತ್ತೆ, 7 ಇಂಟು 3 21 ಬರುತ್ತೆ. ಓಕೆ, ಪ್ಲಸ್ 21 ಬರುತ್ತೆ. ಇಲ್ಲಿ ಸೈನ್ ಇಂಪಾರ್ಟೆಂಟ್ ಯಾಕಂದ್ರೆ 3 ಕ್ರಾಸ್ 1 ಬರುತ್ತೆ ನಮಗೆ. ನೆಕ್ಸ್ಟ್ -6 ಇಂಟು 2 -12 ಬರುತ್ತೆ, 0 ಇಂಟು -2 0 ಬರುತ್ತೆ, 8 ಇಂಟು 3 ಪ್ಲಸ್ 24 ಬರುತ್ತೆ. ಸೈನ್ ಇಂಪಾರ್ಟೆಂಟು, ಸೊ ಸೈನು ಬರ್ದ್ಬೋಣ. 7 ಇಂಟು 2 14 ಬರುತ್ತೆ, -8 ಇಂಟು -2 ಪ್ಲಸ್ 16 ಬರುತ್ತೆ, 0 ಇಂಟು 3 0 ಬರುತ್ತೆ. ಓಕೆ, ಸೊ ಆನ್ಸರ್ ಏನ್ ಬರುತ್ತೆ ಎ ಸಿ. ಏನ್ ಆನ್ಸರ್ ಬಂತು 21 ಕರೆಕ್ಟಾ. 21 -12 ಇಲ್ಲಿ 9 ಬರುತ್ತೆ, 21 -12 9 ಬರುತ್ತೆ, 24 -12 12 ಬರುತ್ತೆ, ನೆಕ್ಸ್ಟ್ 14 ಪ್ಲಸ್ 16 30 ಬರುತ್ತೆ. ಓಕೆ, ಸೊ ಎ ಸಿ ಮುಗೀತು. ನೆಕ್ಸ್ಟ್ ಇನ್ನೇನ್ ಬೇಕು ನಮ್ಗೆ ಬಿ ಸಿ ಬೇಕು, ಬಿ ಸಿ ಬೇಕು. ಓಕೆ, ವಿಚ್ ಇಸ್ ಈಕ್ವಲ್ ಟು ಏನ್ ಬರ್ಬೇಕು ಇವಾಗ ಫಸ್ಟ್ ಬಿ ನ ಬರಿತೀನಿ 0 1 1 1 0 2 1 2 0 ಇಂಟು ಸಿ ಏನ್ ಬರುತ್ತೆ ಸಿ ಇಸ್ 2 -2 3 ಆಯ್ತಾ. ಸೇಮ್ ಆಸ್ ಇಟ್ ಈಸ್, ಇದು 3 ಕ್ರಾಸ್ 3 ಇದೆ, 3 ಕ್ರಾಸ್ 1 ಇದೆ, ಸೊ 3 ಕ್ರಾಸ್ 1 ಬರ್ಬೇಕು ನಿಮಗೆ ಆನ್ಸರ್. ಸೊ ಸ್ಟಾರ್ಟ್ ಮಾಡೋಣ. 0 ಇಂಟು 2 0, 1 ಇಂಟು -2 -2, +1 ಇಂಟು +3 +3, ನೆಕ್ಸ್ಟ್ 1 ಇಂಟು 2 2, 0 ಇಂಟು -2 0, 2 ಇಂಟು -2 -4. ಓಕೆ, ನೆಕ್ಸ್ಟ್ 1 ಇಂಟು 2 2 ಬರುತ್ತೆ, 2 ಇಂಟು -2 -4 ಬರುತ್ತೆ, 0 ಇಂಟು 3 +0 ಬರುತ್ತೆ. ಓಕೆ, ವಿಚ್ ಇಸ್ ಈಕ್ವಲ್ ಟು ಏನ್ ಬರುತ್ತೆ ಇವಾಗ 3 - 2 ಇಸ್ 1, 2 - 4 ಇಸ್ -2, ತಿರ್ಗಾ ಇಲ್ಲೂ 2 - 4 ಇಸ್ -2ನೇ ಬರುತ್ತೆ. ಓಕೆ, ಸೊ ದಿಸ್ ಇಸ್ ಎ ಸಿ ಬಿ ಸಿ. ನೆಕ್ಸ್ಟ್ ಇನ್ನೇನ್ ಬೇಕು ನಮ್ಗೆ ಎ ಪ್ಲಸ್ ಬಿ ಇಂಟು ಸಿ ಬೇಕು, ಎ ಪ್ಲಸ್ ಬಿ ಇಂಟು ಸಿ ಬೇಕು. ಎ ಪ್ಲಸ್ ಬಿ ಏನಾಗುತ್ತೆ, ಎ ಪ್ಲಸ್ ಬಿ ಅಂದ್ರೆ 0 6 7 -6 0 8 7 -8 0 ಎ ಆಯ್ತು, ಪ್ಲಸ್ ಬಿ ಬರಬೇಕು ಅಲ್ವಾ. ಸೊ ಎ ಪ್ಲಸ್ ಬಿ ಫಸ್ಟ್ ಮುಗಿಸ್ಕೋಣ, ಆಮೇಲೆ ಇಂಟು ಸಿ ಮಾಡೋಣ. ಸೊ 0 1 1 1 0 2 1 2 0 ಎರಡು ಆಡ್ ಮಾಡಿದ್ರೆ ಏನ್ ಬರುತ್ತೆ ಫಸ್ಟ್ ಇದು ಬರೀ ಎ ಪ್ಲಸ್ ಬಿ ಅಂತ ಬರಿತೀನಿ, ಸಿ ಇನ್ನ ನಾನು ಮಾಡಿಲ್ಲ ಇಲ್ಲಿ. ಓಕೆ, ಸೊ ಇದೇನ್ ಬರುತ್ತೆ 0 + 0 is 0, 6 + 1 is 7, 7 + 1 is 8, ನೆಕ್ಸ್ಟ್ -6 + 1 is -5, 0 + 0 is 0, 8 + 2 is 10, 7 + 1 is 8, -8 + 2 is -6, ನೆಕ್ಸ್ಟ್ 0 + 0 is 0. ಇದು ಎ ಪ್ಲಸ್ ಬಿ ಆಯ್ತು. ಈಗ ಏನ್ ಮಾಡ್ಬೇಕು ನೆಕ್ಸ್ಟ್ ಎ ಪ್ಲಸ್ ಬಿ ಇಂಟು ಸಿ ಮಾಡ್ಬೇಕು ನಾನು. ಸೊ ಎ ಪ್ಲಸ್ ಬಿ ಇಂಟು ಸಿ ಮಾಡಬೇಕು. ಎ ಪ್ಲಸ್ ಬಿ ಏನ್ ಬಂತು ಒಂದ್ಸರಿ ನೋಡ್ಬೋಣ. ಸಿ ಎಲ್ರಿಗೂ ಗೊತ್ತಿದೆ, ಇವಾಗ ಎರಡು ಸಮ್ ಮಾಡಿದೀವಲ್ಲ ಹಿಂಗೂನು. ಸಿ ಎಷ್ಟು 2 - 2 3, ಇದೇನ್ ಬಂತು 0 7 8 0 7 8, ನೆಕ್ಸ್ಟ್ -5 0 10 -5 0 10, ನೆಕ್ಸ್ಟ್ 8 - 6 0, 8 - 6 0. ಸಿ ಏನ್ ಬಂದಿದೆ ಸಿ ಇಸ್ 2 - 2 3, 2 - 2 3. ಓಕೆ, ಸೇಮ್ ಇಲ್ಲೂ ಅಷ್ಟೇ 3 ಕ್ರಾಸ್ 3 ಇದೆ, 3 ಕ್ರಾಸ್ 1 ಇದೆ. ಸೊ ಆಬ್ವಿಯಸ್ಲಿ ನಿಮ್ಗೆ ಆನ್ಸರ್ 3 ಕ್ರಾಸ್ 1 ಬರುತ್ತೆ. ನೆಕ್ಸ್ಟ್ ಈಗ ಏನ್ ಮಾಡ್ಬೇಕು ಮಲ್ಟಿಪ್ಲೈ ಮಾಡ್ಬೇಕು, 3 ಕ್ರಾಸ್ 1 ಬರುತ್ತೆ. ಸೊ 0 ಇಂಟು 2 0, 7 ಇಂಟು -2 -14, 8 ಇಂಟು 3 +24 ಆಯ್ತಾ. ನೆಕ್ಸ್ಟ್ -5 ಇಂಟು 2 -10, ನೆಕ್ಸ್ಟ್ 0 ಇಂಟು ಇದು 0ನೇ ಬರುತ್ತೆ, 10 ಇಂಟು 3 30 ಬರುತ್ತೆ. ನೆಕ್ಸ್ಟ್ 8 ಇಂಟು 2 16 ಬರುತ್ತೆ, ಇದು +12 ಬರುತ್ತೆ, +0 ಬರುತ್ತೆ. ಸೊ ಏನ್ ಬಂದಿದೆ ಆನ್ಸರ್ ಇಲ್ಲಿ 10 30 - 10 20, ಇದು 28 ಬರುತ್ತೆ. ಓಕೆ, ಸೊ ಇವಾಗ ಆಕ್ಚುಲ್ ಆಗಿ ಏನೇನು ಕೇಳಿದಾರೆ ನೋಡೋಣ. ಆಕ್ಚುಲ್ ಆಗಿ ಏನೇನು ಕೇಳಿದಾರೆ ಇವಾಗ ಅವರು ನಮಗೆ ಯಾವ್ಯಾವ್ದು ಬೇಕಿರೋದು. ಪ್ರೂವ್ ದಟ್ ಎ ಪ್ಲಸ್ ಬಿ ಇಂಟು ಸಿ, ಎ ಪ್ಲಸ್ ಬಿ ಇಂಟು ಸಿ ಇಸ್ ಈಕ್ವಲ್ ಟು ಎ ಸಿ ಪ್ಲಸ್ ಬಿ ಸಿ ಅಂತ ಕೇಳಿದ್ದಾರೆ. ಓಕೆ, ಎ ಪ್ಲಸ್ ಬಿ ಇಂಟು ಸಿ ಎಷ್ಟು ಬಂದಿದೆ 10, ಒಂದೇ ಸರಿ ಬರ್ದ್ಬಿಡ್ತೀನಿ. ವಿ ಹ್ಯಾವ್ ಟು ಪ್ರೂವ್ ದಟ್ ಎ ಪ್ಲಸ್ ಬಿ ಇಂಟು ಸಿ ಇಸ್ ಈಕ್ವಲ್ ಟು ಎ ಸಿ ಪ್ಲಸ್ ಬಿ ಸಿ ಅಲ್ವಾ. ಸೊ ಇವಾಗ ಇಲ್ಲೇ ಇರೋದ್ರಿಂದ ಇಲ್ಲೇ ಬರ್ದ್ಬಿಡ್ತೀನಿ. ಏನ್ ಬಂದಿದೆ ನಮಗೆ 10 ಬಂದಿದೆ, 20 ಬಂದಿದೆ, 28 ಬಂದಿದೆ. ಎ ಸಿ ಏನ್ ಬಂದಿತ್ತು, ಎ ಸಿನ್ ಬರೆಯೋಣ. ಎ ಸಿ ಏನ್ ಬಂದಿತ್ತು ನಮಗೆ, ಎ ಸಿ ಇಸ್ 9 12 and 30, ಎ ಸಿ ಇಸ್ 9 12 and 30, 9 12 and 30. ನೆಕ್ಸ್ಟ್ ಪ್ಲಸ್ ಬಿ ಸಿ ಏನ್ ಬಂದಿತ್ತು
BC is 1 minus 2 and minus 2. 1 minus 2 and minus 2. Okay. So add ಮಾಡಿ ಇವಾಗ ಎಷ್ಟು ಬರುತ್ತೆ? 9 plus 1 is 10. 12 minus 2 is also 10. 30 minus 2 is 28. ಎಲ್ಲ ಎಲ್ಲ ಓಕೆ. ಇದ್ಯಾವ್ದು ಇದು ಪ್ರಾಬ್ಲಮ್ ಆಗ್ತಿರೋದು? ಇಲ್ಲಿ ಕರೆಕ್ಟಾಗಿ ಮಾಡಿಲ್ವಾ ಅಥವಾ 28 ಬಂತು? ಇದೆಷ್ಟಿದು? 24 minus 12 12. ಇಲ್ಲಿ ಕರೆಕ್ಟ್ ಆಗಿದೆ. 1 into 2 2 into minus 2 2 into 3. ಓಕೆ, ಇಲ್ಲಿ ಪ್ರಾಬ್ಲಮ್ ಆಗಿದೆ. ಹಂಗಂದ್ರೆ ಇಲ್ಲಿ ಏನಾಗಿದೆ? ಫಸ್ಟ್ ರೋ ಎಲ್ಲಿ ಫಸ್ಟ್ ರೋ ಈ ಕಾಲಮ್ ಮಾಡ್ಬೇಕಾದ್ರೆ 1 into 2 2 ಬರ್ದೀನಿ, 0 into minus 2 0 ಬರ್ದೀನಿ, 2 into 3 6 ಬರಿಬೇಕಿತ್ತು. ಇದು ಪ್ಲಸ್ 6 ಆಗುತ್ತೆ ಅಷ್ಟೇ. ಇದು 6 ಆಗುತ್ತೆ. ಸೊ 6 plus 2 ಏನಾಗುತ್ತೆ? ಇದು ಪ್ಲಸ್ 8 ಆಗುತ್ತೆ. ಓಕೆ, ಇದೊಂದೇ ಮಿಸ್ಟೇಕ್ ಇದ್ದಿದ್ದು. ಓಕೆ, ಪ್ಲಸ್ 8 ಅಂದ್ರೆ ವಾಪಸ್ ಬರೋಣ. ಇಲ್ಲಿ ಬಿ ಸಿ ಎಲ್ಲಿದೆ? ಇಲ್ಲಿ 8 ಬರಿಬೇಕು ನಾನು. ಇಲ್ಲಿ ಬಿ ಸಿ ಅಲ್ಲಿ ಇಲ್ಲಿ 8 ಬರಿಬೇಕು. ಇವಾಗ ಸರಿ ಹೋಗುತ್ತೆ. ಪ್ಲಸ್ 8 ಇದು. ಓಕೆ, ಸೊ 12 plus 8 ಏನೋ 20 ಆಗುತ್ತೆ. ಸೊ 10 20 28 ಇವಾಗ ಮ್ಯಾಚ್ ಆಗ್ತಿದೆ. ದಿಸ್ ಇಸ್ ದ ಆನ್ಸರ್. ಓಕೆ, ಕೆಲವೊಂದ್ಸರಿ ಆಗುತ್ತೆ. ಯು ಜಸ್ಟ್ ಮೇಕ್ ಶೋರ್ ದಟ್ ನೀವು ಮಾಡಬೇಕಾದ್ರೆ ಸ್ವಲ್ಪ ಅಕಸ್ಮಾತ್ ಆದ್ರೂ ಎಲ್ಲಿ ಮಿಸ್ಟೇಕ್ ಆಗ್ತಿದೆ ನೋಡ್ಕೊಂಡು ಮಾಡಬೇಕು. ಓಕೆ, ಸೊ ನೆಕ್ಸ್ಟ್ ಕ್ವೆಶನ್ 45th one. Next question, if y is equal to 3 into e power 2x plus 2 into e power 3x, then prove that d square y by dx square minus 5 into dy by dx plus 6y equals 0. Proper standard differentiation question ಇದು. First y ಬರ್ಕೋಣ as it is. ನಾವು ಎರಡು ಫೈಂಡ್ ಮಾಡಬೇಕು, ಫಸ್ಟ್ ಆರ್ಡರ್ ಅಂಡ್ ಸೆಕೆಂಡ್ ಆರ್ಡರ್. ಸೊ y is equal to 3 into e power 2x plus 2 into e power 3x. ಕರೆಕ್ಟಾ? ಈ ಕಲರ್ ಬೇಡ, ಪ್ರಾಬ್ಲಮ್ ಇದು. ಬ್ಲ್ಯಾಕ್ ತಗೋಣ. ಓಕೆ, ಸೊ ಫಸ್ಟ್ ಆರ್ಡರ್ ಡೆರಿವೇಟಿವ್ ಫೈಂಡ್ ಮಾಡೋಣ. dy by dx ಬೇಕೇ ಬೇಕಿದು ಅಲ್ವಾ? ಸೊ dy by dx is equal to ಕಾನ್ಸ್ಟೆಂಟ್ ಹಂಗೆ ಇರುತ್ತೆ, 3 into e power ax ಇದೆ. ಸೊ a into e power ax ಆಗಬೇಕು. ಸೊ 2 into e power 2x ಆಗಬೇಕು. ಪ್ಲಸ್ ನೆಕ್ಸ್ಟ್ ಏನ್ ಮಾಡಬೇಕು? 2 into ಕಾನ್ಸ್ಟೆಂಟ್ ಹಂಗೆ ಇರುತ್ತೆ, e power 3x ಇದೆ. ಸೊ ಇಲ್ಲೇನಾಗಬೇಕು? 3 into e power 3x ಆಗಬೇಕು. ಸೊ ಎಲ್ಲ ಮಲ್ಟಿಪ್ಲೈ ಮಾಡಿ ಬರ್ದ್ಬೋಣ. 2 into 3 into 2 ಎಷ್ಟು? 6 into e power 2x ಪ್ಲಸ್ 2 into 3 ಏನ್ ಬರುತ್ತೆ? 6 into e power 3x ಬರುತ್ತೆ. ಇದನ್ನ ಈಕ್ವೇಶನ್ ನಂಬರ್ 1 ಅಂತ ಕರಿತೀವಿ. ಓಕೆ, ಸೊ ನೆಕ್ಸ್ಟ್ ಏನ್ ಮಾಡ್ತೀನಿ ಇವಾಗ? dy by dx is equal to, ಇದನ್ನೇ ಕನ್ಸಿಡರ್ ಮಾಡ್ತೀನಿ. dy by dx is equal to 6 into e power 2x ಪ್ಲಸ್ 6 into e power 3x ಅಂತ ಬರೀತೀನಿ. ಐ ವಿಲ್ ಡಿಫರೆನ್ಶಿಯೇಟ್ ಇಟ್ ಅಗೇನ್. ಏನಾಗುತ್ತೆ? d square y divided by dx square is equal to 6 ಇದೆ, ತಿರ್ಗಾ 2 ಕೆಳಗಡೆ ಬರುತ್ತೆ. 6 into 2 e power 2x ಪ್ಲಸ್ ಇಲ್ಲೇನು ಬರುತ್ತೆ? 6 into 3 e power 3x ಬರುತ್ತೆ, ವಿಚ್ ಇಸ್ ಈಕ್ವಲ್ ಟು ಎಷ್ಟು ಬರುತ್ತೆ? 12 into e power 2x ಪ್ಲಸ್ 18 into e power 3x ಬರುತ್ತೆ. ಇದನ್ನ ಈಕ್ವೇಶನ್ ನಂಬರ್ 2 ಅಂತ ಕರಿತೀವಿ. ಚೆಕ್ ಮಾಡ್ಕೊಳ್ಳಿ ಒಂದ್ಸರಿ. ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್ ಸಿಕ್ತು, ಡಿ ವೈ ಬೈ ಡಿ ಎಕ್ಸ್ ಸಿಕ್ತು, ವೈ ಆಲ್ರೆಡಿ ಕ್ವೆಶನ್ ಅಲ್ಲೇ ಇದೆ. ನಾವು ಲೆಟ್ ಸಬ್ಸ್ಟಿಟ್ಯೂಟ್ ಎವ್ರಿಥಿಂಗ್. ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಏನ್ ಬರುತ್ತೆ? ಫಸ್ಟ್ ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್ ಅಲ್ವಾ? ಸೊ 12 into e power 2x ಪ್ಲಸ್ 18 into e power 3x. ನೆಕ್ಸ್ಟ್ ಮೈನಸ್ 5 into dy by dx ಏನ್ ಬಂತು? 6 e power 2x ಪ್ಲಸ್ 6 e power 3x. ಓಕೆ, ನೆಕ್ಸ್ಟ್ ಪ್ಲಸ್ 6 into y ವ್ಯಾಲ್ಯೂ ಏನು? 3 into e power 2x ಪ್ಲಸ್ 2 into e power 3x. ಆಯ್ತಾ? ಸೊ ನೆಕ್ಸ್ಟ್ ಇವಾಗ 12 e power 2x ಪ್ಲಸ್ 18 e power 3x ಮೈನಸ್ 5 6 ಎಷ್ಟು? 30 into e power 2x ಮೈನಸ್ 30 into e power 3x ಪ್ಲಸ್ 18 into e power 2x ಪ್ಲಸ್ 12 into e power 3x. ಸೊ ಇವಾಗ e power 3x ಎಲ್ಲ ಆಡ್ ಮಾಡಿ ನೋಡೋಣ. ಇಲ್ಲಿ 18 ಇದೆ. ಸೊ 18 e power 3x 12 e power 3x ಎಷ್ಟಾಗುತ್ತೆ? ಅದೆರಡು ಸೇರಿ 30 into e power 3x ಆಗುತ್ತೆ. e power 3x ಇನ್ಯಾವುದಿದೆ? ಮೈನಸ್ 30 ಉಳ್ಕೊಂಡಿದೆ. ಸೊ ಇಲ್ಲಿ ಬರಿತೀನಿ ಮೈನಸ್ 30 into e power 3x. ಅದೇ ತರ 12 ಎಲ್ಲ ಆಡ್ ಮಾಡೋಣ. 12 e power 2x 18 e power 2x ಎಷ್ಟಾಗುತ್ತೆ? ಪ್ಲಸ್ 30 into e power 2x ಆಗುತ್ತೆ. ಅದೇ ಮೈನಸ್ 30 ಇಲ್ಲೂ ಇದೆ, ಮೈನಸ್ 30 into e power 2x. ಸೊ ಪ್ಲಸ್ ಮೈನಸ್ ಇಲ್ಲಿ ಕ್ಯಾನ್ಸಲ್ ಆಗುತ್ತೆ, ಪ್ಲಸ್ ಮೈನಸ್ ಇಲ್ಲಿ ಕ್ಯಾನ್ಸಲ್ ಆಗುತ್ತೆ. ಸೊ ವಾಟ್ ಇಸ್ ದ ಆನ್ಸರ್? ಆನ್ಸರ್ ಇಸ್ 0. ಓಕೆ, ಈಸಿ ಕ್ವೆಶನ್ ಇತ್ತು. ಲೆಟ್ಸ್ ಗೋ ಟು ದ ನೆಕ್ಸ್ಟ್ ಕ್ವೆಶನ್. ಓಕೆ, ಫೈಂಡ್ ದ ಇಂಟಿಗ್ರಲ್ ಆಫ್ 1 by root a square minus x square with respect to x and hence evaluate dx by root. ಎಕ್ಸ್ಪೆಕ್ಟೆಡ್ ಕ್ವೆಶನ್, ಕಂಪಲ್ಸರಿ ಕ್ವೆಶನ್ ಇದೆ, ಎಕ್ಸ್ಪೆಕ್ಟೆಡ್ ಅಲ್ಲ ಅಲ್ವಾ? ಸೊ ಏನ್ ಮಾಡೋಣ? ಫಸ್ಟ್ ಪ್ರೂವ್ ಮಾಡೋಣ. ತುಂಬಾ ಸಿಂಪಲ್. ಇದನ್ನ ನಾವು ಇನ್ವರ್ಸ್ ಟ್ರಿಗ್ನೋಮೆಟ್ರಿನ ನೋಡ್ತಾ ಬಂದಿದ್ದೀವಿ. ಇದೊಂಥರ ಶಾರ್ಟ್ ಕಟ್ ಇದ್ದಂಗೆ ಅಂತ ಹೇಳಿದ್ವಿ, ಕರೆಕ್ಟಾ? ಸೊ ಇವಾಗ
ಕನ್ಸಿಡರ್ ಇಂಟಿಗ್ರಲ್ ಆಫ್ 1 by root of a square minus x square into dx. ಓಕೆ, ಸೊ ಏನ್ ಮಾಡ್ಬೇಕು ಇವಾಗ ನಾವು, ಲೆಟ್ ಎಕ್ಸ್ ಇಸ್ ಈಕ್ವಲ್ ಟು, ಫಸ್ಟ್ ನೋಡಿ ಎ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಬಂದಾಗ ಎಕ್ಸ್ ಇಸ್ ಈಕ್ವಲ್ ಟು ಎ ಇಂಟು ಸೈನ್ ಥೀಟಾ ತಗೋಬೇಕು, ಇದು ರೂಲ್. ಓಕೆ, ಸೊ ಸಬ್ಸ್ಟಿಟ್ಯೂಟ್ ಮಾಡೋಣ, ಇದನ್ನ ಈಕ್ವೇಶನ್ ನಂಬರ್ 1 ಅಂತ ಕರಿತೀನಿ, ಇದನ್ನ ಸಬ್ಸ್ಟಿಟ್ಯೂಟ್ ಮಾಡೋಣ ಈಗ. ಓಕೆ, ಸೊ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಏನಾಗುತ್ತೆ, ಇಂಟಿಗ್ರಲ್ ಆಫ್ 1 by root of a ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಇದೆ ಇಲ್ಲಿ, ಸೊ ಅದನ್ನ ನಾನು ಹೋಲ್ ಸ್ಕ್ವೇರ್ ಮಾಡಿದ್ರೆ ಎ ಸ್ಕ್ವೇರ್ ಸೈನ್ ಸ್ಕ್ವೇರ್ ಥೀಟಾ ಇಂಟು ಡಿ ಎಕ್ಸ್ ಬರುತ್ತೆ. ಇಲ್ಲಿ ನೋಡಿ, ಇಲ್ಲಿ ಥೀಟಾ ಇದೆ, ಇಲ್ಲಿ ಡಿ ಎಕ್ಸ್ ಇದೆ, ಸೊ ಬೋತ್ ಆಫ್ ದೆಮ್ ಆರ್ ನಾಟ್ ಮ್ಯಾಚಿಂಗ್. ಸೊ ನಾನು ಮ್ಯಾಚ್ ಮಾಡ್ಬೇಕಂದ್ರೆ ಏನ್ ಮಾಡಬೇಕು, ಐ ಶುಡ್ ಕನ್ಸಿಡರ್ ದಿಸ್ ಆಸ್ ಅ ಸಬ್ಸ್ಟಿಟ್ಯೂಷನ್ ಅಂಡ್ ಇವಾಗ ಡಿಫ್ರೆನ್ಶಿಯೇಟ್ ಮಾಡಬೇಕು. 1 ಇಸ್ ಈಕ್ವಲ್ ಟು ಏನ್ ಬರುತ್ತೆ, ಎ ಇಂಟು ಕಾಸ್ ಥೀಟಾ ಇಂಟು ಡಿ ಥೀಟಾ ಬೈ ಡಿ ಎಕ್ಸ್ ಬರುತ್ತೆ. ಈ ಡಿ ಎಕ್ಸ್ ನ ಶಿಫ್ಟ್ ಮಾಡ್ಬಿಡ್ತೀನಿ, therefore dx is equal to a cos theta into d theta. This is equation star ಅಂತ ಕರಿತೀನಿ, equation star. ಓಕೆ, ಸೊ ಇವಾಗೆಲ್ಲ ಸಬ್ಸ್ಟಿಟ್ಯೂಟ್ ಮಾಡಿ, ಇಂಟಿಗ್ರಲ್ ಆಫ್ 1 by, ಇಲ್ಲಿ ನೋಡಿ ಎ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್ ಇದೆ ಎರಡರಲ್ಲೂ, ನಾನು ಎ ಸ್ಕ್ವೇರ್ ರೂಟ್ ಇದೆ ಅಲ್ವಾ, ಸೊ ರೂಟ್ ಒಳಗಡೆನೆ ಎ ಸ್ಕ್ವೇರ್ ಕಾಮನ್ ತೆಗಿತೀನಿ, ಸೊ ಏನ್ ಉಳಿಯುತ್ತೆ ಅವಾಗ 1 ಮೈನಸ್ ಸೈನ್ ಸ್ಕ್ವೇರ್ ಥೀಟಾ ಉಳಿಯುತ್ತೆ. ಅಂಡ್ ಡಿ ಎಕ್ಸ್ ಗೆ ಏನ್ ಸಬ್ಸ್ಟಿಟ್ಯೂಟ್ ಮಾಡ್ಬೇಕು ಈಗ ನಾನು, ಡಿ ಎಕ್ಸ್ ಗೆ ಇವಾಗ ನಾನು ಎ ಕಾಸ್ ಥೀಟಾ ಇಂಟು ಡಿ ಥೀಟಾ ಅಂತ ಬರಿಬೇಕು. ಓಕೆ, ಸೊ ಲೆಟ್ಸ್ ಕಂಟಿನ್ಯೂ, ಇಸ್ ಈಕ್ವಲ್ ಟು, ಈಗ ನೋಡಿ ಎ ಸ್ಕ್ವೇರ್ ಇದೆ, ನಾನು ಆಚೆ ತಗೋಬಹುದು ಅದನ್ನ, ಸೊ ಇಂಟಿಗ್ರಲ್ ಆಫ್ 1 by ಎ ಇಂಟು ರೂಟ್ 1 ಮೈನಸ್ ಸೈನ್ ಸ್ಕ್ವೇರ್ ಥೀಟಾ ಏನಂತ ಬರಿಬಹುದು ನಾನು, 1 ಮೈನಸ್ ಸೈನ್ ಸ್ಕ್ವೇರ್ ಥೀಟಾ ಇಸ್ ನಥಿಂಗ್ ಬಟ್ ಕಾಸ್ ಸ್ಕ್ವೇರ್ ಥೀಟಾ, ಕರೆಕ್ಟಾ, ಇಂಟು ಇಲ್ಲೇನಿದೆ ಇವಾಗ ಇಲ್ಲೇ ಇಂಟು 1 ಇದೆ ಅಲ್ವಾ, ಇಲ್ಲೇ ಬರೆದು ಬಿಡ್ತೀನಿ, ಎ ಕಾಸ್ ಥೀಟಾ ಇಂಟು ಡಿ ಥೀಟಾ ಅಂತ ಬರಿತೀನಿ. ಓಕೆ, ವಿಚ್ ಇಸ್ ಈಕ್ವಲ್ ಟು ಇಂಟಿಗ್ರಲ್ ಆಫ್, ನೋಡಿ ಇಲ್ಲೂ ಎ ಇದೆ, ಇಲ್ಲೂ ಎ ಇದೆ, ಇಲ್ಲಿ ಕ್ಯಾನ್ಸಲ್ ಮಾಡ್ತೀನಿ ನಾನು. ಓಕೆ, ಸೊ ಏನ್ ಉಳಿಯುತ್ತೆ, ಕಾಸ್ ಥೀಟಾ ಡಿವೈಡೆಡ್ ಬೈ ರೂಟ್ ಆಫ್ ಕಾಸ್ ಸ್ಕ್ವೇರ್ ಥೀಟಾ ಇದೆ, ಸೊ ವಿಚ್ ಇಸ್ ನಥಿಂಗ್ ಬಟ್ ಅಗೇನ್ ಕಾಸ್ ಥೀಟಾ ಇಂಟು ಡಿ ಥೀಟಾ. ಸೊ ಎರಡನ್ನೂ ಕ್ಯಾನ್ಸಲ್ ಮಾಡ್ತೀನಿ, ಆನ್ಸರ್ ಏನ್ ಬರುತ್ತೆ ನಂಗೆ, ಉಳಿಯೋದು 1 ಇಂಟು ಡಿ ಥೀಟಾ. ಸೊ ಆನ್ಸರ್ ಏನ್ ಬರುತ್ತೆ, ಥೀಟಾ ಪ್ಲಸ್ ಸಿ ಬರುತ್ತೆ. ಸೊ ಥೀಟಾ ಏನು, ಲೆಟ್ಸ್ ಗೋ ಬ್ಯಾಕ್ ಟು ಸಬ್ಸ್ಟಿಟ್ಯೂಷನ್, ಇಲ್ಲಿ ಎ ಸೈನ್ ಥೀಟಾ ಇದೆ ಅಲ್ವಾ, ಸೊ ಥೀಟಾ ಫೈಂಡ್ ಮಾಡ್ಬೇಕೀಗ ಅಂದ್ರೆ ಇದೇ ಈಕ್ವೇಶನ್ ನ ಮಾಡಿಫೈ ಮಾಡಬೇಕು. ಎಕ್ಸ್ ಬೈ ಎ ಇಸ್ ಈಕ್ವಲ್ ಟು ಸೈನ್ ಥೀಟಾ, ನನಗೆ ಬೇಕಾಗಿರೋ ಜಸ್ಟ್ ಥೀಟಾ, ಕರೆಕ್ಟಾ, ವಿಚ್ ಇಸ್ ಈಕ್ವಲ್ ಟು ಥೀಟಾ ಇಸ್ ಈಕ್ವಲ್ ಟು ಏನಾಗುತ್ತೆ, ಸೈನ್ ಇನ್ವರ್ಸ್ ಆಫ್ ಎಕ್ಸ್ ಬೈ ಎ ಆಗುತ್ತೆ. ಸೊ ಲೆಟ್ಸ್ ಕಮ್ ಬ್ಯಾಕ್, ಸಬ್ಸ್ಟಿಟ್ಯೂಟ್ ಎವ್ರಿಥಿಂಗ್ ಹಿಯರ್, ಸೈನ್ ಇನ್ವರ್ಸ್ ಆಫ್ ಎಕ್ಸ್ ಬೈ ಎ ಪ್ಲಸ್ ಸಿ ಆಗುತ್ತೆ. ಓಕೆ, ಸೊ ಇಂಟಿಗ್ರಲ್ ಆಫ್ 1 by ರೂಟ್ ಎ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಇಂಟು ಡಿ ಎಕ್ಸ್ ಇಸ್ ಈಕ್ವಲ್ ಟು ಏನ್ ಬಂತು, ಸೈನ್ ಇನ್ವರ್ಸ್ ಆಫ್ ಎಕ್ಸ್ ಪ್ಲಸ್ ಸಿ. ಫಸ್ಟ್ ಪಾರ್ಟ್ ಮುಗೀತು, ಸೆಕೆಂಡ್ ಪಾರ್ಟ್ ಇದೆ, ಡಿ ಎಕ್ಸ್ ರೂಟ್ 25 ಮೈನಸ್ ಎಕ್ಸ್ ಸ್ಕ್ವೇರ್. ಓಕೆ, ಸೊ ಏನ್ ಫೈಂಡ್ ಮಾಡ್ಬೇಕು ಇವಾಗ, ಇಂಟಿಗ್ರಲ್ ಆಫ್ ಡಿ ಎಕ್ಸ್ ಡಿವೈಡೆಡ್ ಬೈ ರೂಟ್ 25 ಮೈನಸ್ ಎಕ್ಸ್ ಸ್ಕ್ವೇರ್ ಇಂಟು ಡಿ ಎಕ್ಸ್ ಇದೆ. ಓಕೆ, ಸೊ ಇದು ಯಾವ ಫಾರ್ಮ್ ಅಲ್ಲಿ ಇದೆ ಅದನ್ನ ಬರಿಬೇಕು, ಇಟ್ ಈಸ್ ಆಫ್ ದ ಫಾರ್ಮ್, ಇಟ್ ಈಸ್ ಆಫ್ ದ ಫಾರ್ಮ್, ಇಟ್ ಈಸ್ ಆಫ್ ದ ಫಾರ್ಮ್, ಈಗ ತಾನೇ ನಾವು ಪ್ರೂವ್ ಮಾಡಿದ್ವಿ ಅಲ್ವಾ, ಇಟ್ ಯಾವ ಫಾರ್ಮ್ ಅಲ್ಲಿ ಇದೆ ಇದು, ಇಂಟಿಗ್ರಲ್ ಆಫ್ 1 by ರೂಟ್ ಕಾನ್ಸ್ಟೆಂಟ್ ಇದೆ ಫಸ್ಟ್, ಸೊ ಎ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಫಾರ್ಮಲ್ ಇದೆ. ಓಕೆ, ಇಲ್ಲೇ ಬರ್ದ್ಬಿಡಿ ಫಾರ್ಮುಲಾ, ಏನ್ ಫಾರ್ಮುಲಾ, ಈಗ ತಾನೇ ನಾವೇ ಡಿರೈವ್ ಮಾಡಿದ್ವಿ, ಸೈನ್ ಇನ್ವರ್ಸ್ ಆಫ್ ಎಕ್ಸ್ ಬೈ ಎ ಪ್ಲಸ್ ಸಿ. ಸೊ ನಿಮ್ ಕೆಲಸ ಇಲ್ಲಿ ಎಕ್ಸ್ ಏನು ಎ ಏನು ಅಂತ ಫೈಂಡ್ ಮಾಡ್ಬೇಕಷ್ಟೇ. ಓಕೆ, ಸೊ ಅಕಾರ್ಡಿಂಗ್ ಟು ದ ಕ್ವೆಶನ್ ಏನಿದೆ 1 by ಇದನ್ನೇ ನಾನು ಏನಂತ ಬರಿತೀನಿ, ಎ ಸ್ಕ್ವೇರ್ ಅಲ್ವಾ, ಸೊ ಇದನ್ನ 5 ಸ್ಕ್ವೇರ್ ಅಂತ ಬರಿತೀನಿ, ಮೈನಸ್ ಎಕ್ಸ್ ಸ್ಕ್ವೇರ್ ಇದೆ, ಅದು ಎಕ್ಸ್ ಸ್ಕ್ವೇರ್ ಹಂಗೆ ಇರಲಿ, ಇಂಟು ಡಿ ಎಕ್ಸ್. ಈಗ ಎ ವ್ಯಾಲ್ಯೂ ಸಿಕ್ತು, ದಟ್ ಈಸ್ ಎ ಇಸ್ ಈಕ್ವಲ್ ಟು ಏನ್ ಬರಿತೀರಾ, ಸೈನ್ ಇನ್ವರ್ಸ್ ಆಫ್ ಎಕ್ಸ್ ವ್ಯಾಲ್ಯೂ ಎಕ್ಸ್ ಇದೆ, ಸೊ ಎಕ್ಸ್ ಬರಿತೀನಿ, ಎ ವ್ಯಾಲ್ಯೂ 5 ಇದೆ, 5 ಬರಿತೀನಿ ಪ್ಲಸ್ ಸಿ. ಅರ್ಥ ಆಯ್ತಾ, ದಿಸ್ ಇಸ್ ಯೋರ್ ಆನ್ಸರ್ ಫಾರ್ ಇಂಟಿಗ್ರಲ್. ನೆಕ್ಸ್ಟ್, ಫೈಂಡ್ ದ ಏರಿಯಾ ಆಫ್ ಎಲಿಪ್ಸ್ ಎಕ್ಸ್ ಸ್ಕ್ವೇರ್ ಬೈ ಎ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಬೈ ಬಿ ಸ್ಕ್ವೇರ್ ಈಕ್ವಲ್ಸ್ 1 ಬೈ ದ ಮೆಥಡ್ ಆಫ್ ಇಂಟಿಗ್ರೇಷನ್. ಫಸ್ಟ್ ಎಲಿಪ್ಸ್ ಬರ್ಕೊಂಬೋಣ, ಎಲಿಪ್ಸ್ ಬೇಕಾಗುತ್ತೆ ನಮ್ಗೆ, ಯೂಸ್ ಆಗುತ್ತೆ ಅದು. ಓಕೆ, ಸೊ ಏನ್ ಮಾಡ್ತೀನಿ, ಫಸ್ಟ್ ನಾನು ಇವಾಗ ಫಸ್ಟ್ ಎಲಿಪ್ಸ್ ನ ಬರಿತೀನಿ, ಎಕ್ಸ್ ಆಕ್ಸಿಸ್ ವೈ ಆಕ್ಸಿಸ್, ಎ ಎಲ್ಲಿರುತ್ತೋ ದಟ್ ವಿಲ್ ಬಿಕಮ್ ದ ಮೇಜರ್ ಆಕ್ಸಿಸ್ ಅಲ್ವಾ. ಸೊ ಸಪೋಸ್ ನಾನು ಎಲಿಪ್ಸ್ ಇಲ್ಲಿ ಬರೆದ್ರೆ, ಒಂದು ರಫ್ ಎಲಿಪ್ಸ್ ಬರೆದ್ರೆ, ಹಾರಿಜಾಂಟಲ್ ಆಕ್ಸಿಸ್ ವಿಲ್ ಬಿಕಮ್ ಮೇಜರ್ ಆಕ್ಸಿಸ್ ಬಿಕಾಸ್ ಎಕ್ಸ್ ಕೆಳಗಿದೆ ಎ. ಓಕೆ, ಅಂಡ್ ಏರಿಯಾ ಆಫ್ ದ ಎಲಿಪ್ಸ್ ಅಂದ್ರೆ ಈ ಕಂಪ್ಲೀಟ್ ರೀಜನ್ ಫೈಂಡ್ ಮಾಡ್ಬೇಕು ನೀವು, ಕರೆಕ್ಟಾ, ಇದಿಷ್ಟು ಫೈಂಡ್ ಮಾಡ್ಬೇಕು ನೀವು. ಅಂಡ್ ವಾಟ್ ಕ್ಯಾನ್ ಯು ಟೆಲ್ ಅಬೌಟ್ ಡಿನಾಮಿನೇಟರ್ ಯೂಸ್ ಮಾಡ್ಕೊಂಡು ಏನ್ ಹೇಳ್ಬೋದು ನೀವು, ದಿಸ್ ಇಸ್ ಯೋರ್, ಈ ಪಾಯಿಂಟ್ ಏನಾಗುತ್ತೆ, ಆ ಪಾಯಿಂಟ್ ಬಂದು a, 0 ಆಗುತ್ತೆ. ಓಕೆ, ಸೊ ಮೆಥಡ್ ಆಫ್ ಇಂಟಿಗ್ರೇಷನ್ ನಾವು ಇವಾಗ ಏನ್ ಫೈಂಡ್ ಮಾಡ್ಬೋದು, ಏರಿಯಾ ಅಂಡರ್ ದ ಕರ್ವ್ ಫೈಂಡ್ ಮಾಡ್ಬೋದು, ಏರಿಯಾ ಅಂಡರ್ ದ ಕರ್ವ್ ಅದನ್ನ ಫೈಂಡ್ ಮಾಡ್ಬೋದು, ಕರೆಕ್ಟಾ, ಏರಿಯಾ ಅಂಡರ್ ದ ಕರ್ವ್ ಫೈಂಡ್ ಮಾಡ್ಬೋದು.
ನೆಕ್ಸ್ಟ್ ಇವಾಗ ಕೊಟ್ಟಿರೋ ಇಕ್ವೇಶನ್ ನ y ಟರ್ಮ್ಸ್ ಅಲ್ಲಿ ಬರ್ಕೋಣ. ಎಕ್ಸ್ ಸ್ಕ್ವೇರ್ ಬೈ ಎ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಬೈ ಬಿ ಸ್ಕ್ವೇರ್ ಇಸ್ ಈಕ್ವಲ್ ಟು 1. ನಾನು ಇದನ್ನ ಶಿಫ್ಟ್ ಮಾಡ್ತೀನಿ. ಸೊ ವೈ ಸ್ಕ್ವೇರ್ ಬೈ ಬಿ ಸ್ಕ್ವೇರ್ ಇಸ್ ಈಕ್ವಲ್ ಟು 1 ಮೈನಸ್ ಎಕ್ಸ್ ಸ್ಕ್ವೇರ್ ಬೈ ಎ ಸ್ಕ್ವೇರ್ ಆಗುತ್ತೆ. ಅಂಡ್ ಈ ಬಿ ಸ್ಕ್ವೇರ್ ನು ಶಿಫ್ಟ್ ಮಾಡಿದ್ರೆ ದಿಸ್ ಇಂಪ್ಲೈಸ್ ವೈ ಸ್ಕ್ವೇರ್ ಏನಾಗುತ್ತೆ, ವೈ ಸ್ಕ್ವೇರ್ ಇಸ್ ಈಕ್ವಲ್ ಟು ಏನಾಗುತ್ತೆ ಇದು ಬಿ ಸ್ಕ್ವೇರ್ ಇಂಟು ಒಳಗಡೆ ಏನೇನು ನಡೆಯುತ್ತೆ ನೋಡೋಣ, 1 ಮೈನಸ್ ಎಕ್ಸ್ ಸ್ಕ್ವೇರ್, ಇದು ನಾನು ಎಲ್ ಸಿ ಎಂ ತಗೊಂಡ್ರೆ ಇಲ್ಲಿ ಎ ಸ್ಕ್ವೇರ್ ಆಗುತ್ತೆ, ಎ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಇಂಟು ಎ ಸ್ಕ್ವೇರ್ ಆಗುತ್ತೆ. ನನಗೆ ಬರೀ ವೈ ಬೇಕು. ಸೊ ದೇರ್ ಫೋರ್ ವೈ ಏನಾಗುತ್ತೆ, ವೈ ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ ಬಿ ಸ್ಕ್ವೇರ್ ಇದೆ, ಇದು ಹೆಂಗಿದ್ರು ಮಲ್ಟಿಪ್ಲಿಕೇಶನ್ ಅಲ್ವಾ, ಸೊ ಬೈ ಎ ಸ್ಕ್ವೇರ್ ಇಲ್ಲೇ ಬರೀತೀನಿ, ಇಂಟು ಎ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್. ಓಕೆ, ಅಂಡ್ ಇದೆರಡು ರೂಟ್ ಇರೋದ್ರಿಂದ ಆಚೆ ಬರುತ್ತೆ. ವೈ ಇಸ್ ಈಕ್ವಲ್ ಟು ಏನ್ ಬರುತ್ತಿದ್ದು, ಬಿ ಬೈ ಎ, ಓಕೆ, ರೂಟ್ ಆಫ್ ಏನಿದೆ ಎ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್, ವೈ ವ್ಯಾಲ್ಯೂ ಬಂತು. ಅರ್ಥ ಆಯ್ತಾ ಇಲ್ಲಿವರೆಗೂ? ನೆಕ್ಸ್ಟ್ ನೀವು ಇದೇ ಫಾರ್ಮುಲಾ ತರ ಯೂಸ್ ಮಾಡಿಕೊಂಡು ಇದೇ ಫಾರ್ಮುಲಾ ಏನೋ ಈ ವೈ ನ ಯೂಸ್ ಮಾಡಿಕೊಂಡು ಯು ಹ್ಯಾವ್ ಟು ಫೈಂಡ್ ದ ಇಂಟಿಗ್ರಲ್. ಓಕೆ, ಏರಿಯಾ ಅಂಡರ್ ದ ಕರ್ವ್ ಎಷ್ಟು ಬರುತ್ತೆ, ಏರಿಯಾ ಅಂಡರ್ ದ ಕರ್ವ್, ಒಂದು ಕರ್ವ್ ಮಾಡಿ ಆಮೇಲೆ ಏರಿಯಾ ಅಂಡರ್ ದ ಕರ್ವ್. ಓಕೆ, ಸೊ ನೀವೇನ್ ಮಾಡ್ಬೇಕು ಇವಾಗ, ಇಂಟಿಗ್ರಲ್ ಆಫ್ 0 ಟು ಎ. ಓಕೆ, ಯಾಕೆ 0 ಟು ಎ ತಗೊಂಡೆ, ಫಸ್ಟ್ ಒಂದು ಕರ್ವ್ ಫೈಂಡ್ ಮಾಡ್ತೀನಿ ನೋಡಿ, ಇದು 0, ಇಲ್ಲಿರೋ ಪಾಯಿಂಟ್ 0 ಅಲ್ವಾ, ಇಲ್ಲಿಂದ ನೀವು ಏರಿಯಾ ಅಂಡರ್ ದ ಕರ್ವ್ ಅಂದ್ರೆ ಇದು ಎಕ್ಸ್ ಆಕ್ಸಿಸ್, ಇದು ವೈ ಆಕ್ಸಿಸ್, ಅಂದ್ರೆ ನೀವು ಫೈಂಡ್ ಮಾಡಕ್ಕಾಗದು ಇಷ್ಟೇ ಏರಿಯಾ. ಸೊ ಇದಕ್ಕೆ ಲೋವರ್ ಲಿಮಿಟ್ ಏನು, ಇಟ್ ಇಸ್ 0, ಇಲ್ಲಿರೋದು ಎ, ಇದನ್ನ ಫೈಂಡ್ ಮಾಡಿ 1 2 3 4 ಇಂಟು 4 ಮಾಡ್ಬಿಟ್ರೆ ಏರಿಯಾ ಆಫ್ ಎಲಿಪ್ಸ್ ಬರುತ್ತೆ. ಅದಕ್ಕೆ ಏರಿಯಾ ಅಂಡರ್ ದ ಕರ್ವ್ ಫೈಂಡ್ ಮಾಡ್ತಾ ಇದೀನಿ ಫಸ್ಟ್, ವಿಚ್ ಇಸ್ ವಾಟ್ ಐ ಟೋಲ್ಡ್ ಇನ್ ದ ಬಿಗಿನಿಂಗ್. ಓಕೆ, ಸೊ ಅಪ್ಪರ್ ಲಿಮಿಟ್ ಲೋವರ್ ಲಿಮಿಟ್ ಗೊತ್ತಾಯ್ತು. ಈಗ ಫಂಕ್ಷನ್ ಇದೆಲ್ಲ ನಮ್ಮ ಹತ್ರ, ಫಂಕ್ಷನ್ ಬರೆಯೋಣ, ಏನು y ಇಂಟು ಡಿ ಎಕ್ಸ್, ಕರೆಕ್ಟಾ? ಸೊ y ವ್ಯಾಲ್ಯೂ ಏನ್ ಬಂತು, y ವ್ಯಾಲ್ಯೂ ವಾಸ್ ಇಂಟಿಗ್ರಲ್ ಆಫ್ 0 ಟು ಎ, y ವ್ಯಾಲ್ಯೂ ಏನ್ ಬಂತು, b ಬೈ ಎ ಇಂಟು ರೂಟ್ ಆಫ್ ಎ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಇಂಟು ಡಿ ಎಕ್ಸ್. ಸೊ ಬೋತ್ ಆಫ್ ದೆಮ್ ಆರ್ ಎನಿವೇ ಕಾನ್ಸ್ಟೆಂಟ್, ಆಚೆ ಹಾಕೋಣ ಅದನ್ನ, ಇಸ್ ಈಕ್ವಲ್ ಟು b ಬೈ ಎ ಇಂಟು ಇಂಟಿಗ್ರಲ್ ಆಫ್ 0 ಟು ಎ ರೂಟ್ ಆಫ್ ಎ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಇಂಟು ಡಿ ಎಕ್ಸ್. ಓಕೆ, ಸೊ ಏನಾಗುತ್ತೆ, ಇದು ಇಸ್ ಈಕ್ವಲ್ ಟು ಬಿ ಬೈ ಎ, ಇದು ಹಂಗೆ ಇರಲಿ ಆಚೆ ಕಡೆ, ಎ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್, ಇದು ನಮಗೆ ಸ್ಟ್ಯಾಂಡರ್ಡ್ ಫಾರ್ಮುಲಾ ಇದೆ, ಏನ್ ಬರುತ್ತೆ, ಎಕ್ಸ್ ಬೈ 2 ಇಂಟು ರೂಟ್ ಆಫ್ ಎ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಬೈ 2 ಇಂಟು ಸೈನ್ ಇನ್ವರ್ಸ್ ಆಫ್ ಎಕ್ಸ್ ಬೈ ಎ. ಓಕೆ, ಸದ್ಯಕ್ಕೆ ಪ್ಲಸ್ ಸಿ ಎಲ್ಲ ಬರಲ್ಲ, ಬಿಕಾಸ್ ಇದು ಡೆಫಿನೆಟ್ ಇಂಟಿಗ್ರಲ್ ಇದೆ, 0 ಟು ಎ. ಸಬ್ಸ್ಟಿಟ್ಯೂಟ್ ಮಾಡಿ ಎಲ್ಲ ವ್ಯಾಲ್ಯೂಸ್ನ. ಫಸ್ಟ್ ನಾನು ಬರೀ ಏನು ಎ ಮಾತ್ರ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. ಸೊ ಐ ಗೆಟ್ ಎ ಬೈ 2 ಇಂಟು ಒಳಗಡೆ ಎ ಸ್ಕ್ವೇರ್ ಮೈನಸ್ ಎಕ್ಸ್ ಹಾಕಿದ್ರೆ ಏನಾಗುತ್ತೆ, 0 ಆಗುತ್ತೆ, ಪ್ಲಸ್ ಎ ಏನೇ ಇರುತ್ತೆ ಇಲ್ಲಿ, ಎ ಸ್ಕ್ವೇರ್ ಬೈ 2 ಇಂಟು ಸೈನ್ ಇನ್ವರ್ಸ್ ಆಫ್ ಎಕ್ಸ್ ಬೈ ಎ, ಇದು ಹಂಗೆ ಇರುತ್ತೆ. ಓಕೆ, ನೆಕ್ಸ್ಟ್ ಮೈನಸ್, ನೆಕ್ಸ್ಟ್ ಏನ್ ಬರುತ್ತೆ, ಮೈನಸ್ 0 ಬೈ 2. ಸೊ ಆಬ್ವಿಯಸ್ಲಿ ಇಂಟು ಏನೇ ಮಾಡಿದ್ರು 0 ಆಗುತ್ತೆ, ಅದನ್ನ ನೀವು ಬರೀರಿ, ಪ್ಲಸ್ ಎ ಸ್ಕ್ವೇರ್ ಬೈ 2 ಇಂಟು ಸೈನ್ ಇನ್ವರ್ಸ್ ಆಫ್ ಏನ್ ಬರುತ್ತೆ ಇಲ್ಲಿ, ಎಕ್ಸ್ ಜಾಗದಲ್ಲಿ ನಾವು ಸಬ್ಸ್ಟಿಟ್ಯೂಟ್ ಮಾಡಬೇಕು ಅಲ್ವಾ. ಸೊ ಎಕ್ಸ್ ಜಾಗದಲ್ಲಿ ಇಲ್ಲಿ ಎ ಹಾಕಿದ್ರೆ ಇಲ್ಲಿ ಎ ಆಗ್ತಿತ್ತು, ಇಲ್ಲಿ 0 ಬೈ ಎ ಬರುತ್ತೆ. ಸೊ ಇದಿಷ್ಟು 0 ಆಗೋಯ್ತು, ಓಕೆ. ಸೊ ಏನ್ ಉಳಿದಿದೆ ಇವಾಗ, ಇಸ್ ಈಕ್ವಲ್ ಟು ಬಿ ಬೈ ಎ ಇಂಟು ಇದಿಷ್ಟು 0 ಆಗೋಯ್ತು ಇಲ್ಲಿ. ಸೊ ಏನೇನು ಉಳಿದಿದೆ, ಎ ಸ್ಕ್ವೇರ್ ಬೈ 2 ಇಂಟು ಎ ಎರಡು ಕ್ಯಾನ್ಸಲ್ ಆದ್ರೆ ಸೈನ್ ಇನ್ವರ್ಸ್ ಆಫ್ 1 ಬರುತ್ತೆ, ಸೈನ್ ಇನ್ವರ್ಸ್ ಆಫ್ 1 ಇಸ್ ವಾಟ್, ಪೈ ಬೈ 2 ಬರುತ್ತೆ. ಓಕೆ, ಸೊ ಎ ಇಲ್ಲಿ ಕ್ಯಾನ್ಸಲ್ ಮಾಡ್ತೀನಿ. ನೆಕ್ಸ್ಟ್ ಇನ್ನೇನಿದೆ, ಏನೇನು ಬಂತು ಇವಾಗ, y ಇಂಟು ಡಿ ಎಕ್ಸ್, ಕರೆಕ್ಟಾ? ಸೊ ಏರಿಯಾ ಅಂಡರ್ ದ ಕರ್ವ್ ಎಷ್ಟು ಬಂದಿದೆ ಅಷ್ಟೇ, ಇನ್ನೇನು ಮಾಡೋಕ್ಕಾಗಲ್ಲ ಇಲ್ಲಿ. ಏರಿಯಾ ಅಂಡರ್ ದ ಕರ್ವ್ ಎಷ್ಟು ಬಂದಿದೆ, ಪೈ ಎ ಬಿ ಡಿವೈಡೆಡ್ ಬೈ 4 ಬಂದಿದೆ. ಬಟ್ ಇಲ್ಲಿಗೆ ಸ್ಟಾಪ್ ಆಗಲ್ಲ, ನಮಗೆ ಬೇಕಾಗಿದೆ ಏರಿಯಾ ಆಫ್ ದ ಎಲಿಪ್ಸ್ ಅಲ್ವಾ. ಸೊ ಏರಿಯಾ ಆಫ್ ದ ಎಲಿಪ್ಸ್, ದೇರ್ ಫೋರ್ ಏರಿಯಾ ಆಫ್ ಎಲಿಪ್ಸ್ ಏನ್ ಮಾಡಬೇಕು, 4 ಇಂಟು ಮಾಡಬೇಕು, ಯಾಕಂದ್ರೆ ಫುಲ್ ಅಂದ್ರೆ 4 ಕರ್ವ್ಸ್ ಇದೆ ಅಲ್ಲಿ. ಸೊ 4 ಇಂಟು ಪೈ ಎ ಬಿ ಡಿವೈಡೆಡ್ ಬೈ 4 ಆಗುತ್ತೆ. ಓಕೆ, 4 and 4 ಕ್ಯಾನ್ಸಲ್ ಆದ್ರೆ ಏರಿಯಾ ಏನ್ ಬಂತು, ಪೈ ಎ ಬಿ ಸ್ಕ್ವೇರ್ ಯೂನಿಟ್ಸ್. ದಿಸ್ ಇಸ್ ದ ಆನ್ಸರ್. ಓಕೆ, let's go to the next question. Find the general solution of the differential equation dy by dx plus 2y is equal to sin x. ನೋಡಿದ ತಕ್ಷಣ ಗೊತ್ತಾಗುತ್ತೆ ಯಾವ ಫಾರ್ಮಲ್ ಇದೆ ಇದು, dy by dx plus py is equal to q ಫಾರ್ಮಲ್ ಇದೆ. This implies p ವ್ಯಾಲ್ಯೂ ಏನು, p is 2, ನೆಕ್ಸ್ಟ್ q ವ್ಯಾಲ್ಯೂ ಏನು, q is sin x. ಇದೆರಡೇ ಬೇಕಿರೋದು ನಮಗೆ. ಓಕೆ, ಫಸ್ಟ್ ಸ್ಟೆಪ್ ಏನು, we have to find the integral factor. How do you find the integral factor?
ಇಂಟಿಗ್ರಲ್ ಫ್ಯಾಕ್ಟರ್ ಈಸ್ ಇ ಪವರ್ ಇಂಟಿಗ್ರಲ್ ಆಫ್ ಪಿ ಇಂಟು ಡಿ ಎಕ್ಸ್. ಸೊ ಏನು ಬರುತ್ತೆ, ಇ ಪವರ್ ಇಂಟಿಗ್ರಲ್ ಆಫ್ ಪಿ ವ್ಯಾಲ್ಯೂ ಏನು 2 ಇಂಟು ಡಿ ಎಕ್ಸ್ ಬರುತ್ತೆ. ಸೊ ಇಂಟಿಗ್ರಲ್ ಫ್ಯಾಕ್ಟರ್ ಏನು ಬಂತು, ಇ ಪವರ್ 2x. ಓಕೆ, ನೆಕ್ಸ್ಟ್ ಸೆಕೆಂಡ್ ಆ ಫಾರ್ಮಲ್ ಬರಿಬೇಕು. ಯಾವ ಫಾರ್ಮಲ್ಲಿ, y ಇಂಟು ಇಂಟಿಗ್ರಲ್ ಫ್ಯಾಕ್ಟರ್ ಇಸ್ ಈಕ್ವಲ್ ಟು ಇಂಟಿಗ್ರಲ್ ಆಫ್ ಕ್ಯೂ ಇಂಟಿಗ್ರಲ್ ಫ್ಯಾಕ್ಟರ್ ಇಂಟು ಡಿ ಎಕ್ಸ್ ಅಂತ ಬರಿಬೇಕು. ಸೊ ಲೆಟ್ಸ್ ರೈಟ್ y ಇಂಟು ಇಂಟಿಗ್ರಲ್ ಫ್ಯಾಕ್ಟರ್ ಏನು, ಇ ಪವರ್ 2x ಇಸ್ ಈಕ್ವಲ್ ಟು ಇಂಟಿಗ್ರಲ್ ಆಫ್ ಕ್ಯೂ ವ್ಯಾಲ್ಯೂ ಏನು, ಕ್ಯೂ ವ್ಯಾಲ್ಯೂ ಇಸ್ ಸೈನ್ ಎಕ್ಸ್ ಇಂಟು ಇ ಪವರ್ 2x ಇಂಟು ಡಿ ಎಕ್ಸ್. ಇದು ಒನ್ ಆಫ್ ದ ಇಂಪಾರ್ಟೆಂಟ್ ಪ್ರಾಬ್ಲಮ್. ಇದು ನಮಗೆ ಗೊತ್ತಿರೋ ಚೈನ್ ರೂಲ್ ಅಲ್ಲೇ ಮಾಡಬೇಕು. ಓಕೆ, ಇಲ್ಲಿ ನೋಡಿ, ಇಲ್ಲಿ ಪ್ರಾಡಕ್ಟ್ ಬಂದಿದೆ, ಯು ವಿ ಫಾರ್ಮ್ ಅಲ್ಲಿ ಇದೆ. ಸೊ ವಿ ಹ್ಯಾವ್ ಟು ಅಪ್ಲೈ, ಯಾವ ರೂಲ್ ಅಪ್ಲೈ ಮಾಡ್ಬೇಕು ಇಲ್ಲಿಂದ, ವಿ ಹ್ಯಾವ್ ಟು ಅಪ್ಲೈ ಐಲೇಟ್ ರೂಲ್. ಓಕೆ, ಐಲೇಟ್ ಪ್ರಕಾರ ಟ್ರಿಗ್ನೋಮೆಟ್ರಿಕ್ ಶುಡ್ ಬಿ ಗಿವನ್ ಫಸ್ಟ್, ನೆಕ್ಸ್ಟ್ ಎಕ್ಸ್ಪೋನೆನ್ಷಿಯಲ್ ಸೆಕೆಂಡ್ ಕೊಡಬೇಕು. ಸೊ ಲೆಟ್ಸ್ ಕಂಟಿನ್ಯೂ. ಇಸ್ ಈಕ್ವಲ್ ಟು, ಇದು ಹೆಂಗ್ ಮಾಡೋದು, ಫಸ್ಟ್ ಫಂಕ್ಷನ್ ಇಂಟು ಇಂಟಿಗ್ರಲ್ ಆಫ್ ಸೆಕೆಂಡ್ ಫಂಕ್ಷನ್. ಫಸ್ಟ್ ಫಂಕ್ಷನ್ ಇಸ್ ಸೈನ್ ಎಕ್ಸ್, ಇಂಟಿಗ್ರಲ್ ಆಫ್ ಇ ಪವರ್ 2x ಏನ್ ಬರುತ್ತೆ, ಇಂಟಿಗ್ರಲ್ ಇದು, ಸೊ ಡಿವೈಡೆಡ್ ಆಗುತ್ತೆ ಇಂಟು ಇ ಪವರ್ 2x ಡಿವೈಡೆಡ್ ಬೈ 2 ಮೈನಸ್ ಡಬಲ್ ಇಂಟಿಗ್ರಲ್ ಬರೀಬೇಕು. ನಾನು ಒಂದೇ ಇಂಟಿಗ್ರಲ್ ಬರೀತೀನಿ, ಇಂಟಿಗ್ರಲ್ ಆಫ್ ಸೆಕೆಂಡ್ ಫಂಕ್ಷನ್. ಸೊ ಒಂದ್ಸರಿ ನಾವು ಇಂಟಿಗ್ರೇಟ್ ಮಾಡಿದ್ರೆ ಏನ್ ಬರುತ್ತೆ, ಇ ಪವರ್ 2x ಡಿವೈಡೆಡ್ ಬೈ 2 ಬರುತ್ತೆ ಇಂಟು ಡಿಫ್ರೆನ್ಸಿಯೇಷನ್ ಆಫ್ ಫಸ್ಟ್ ಫಂಕ್ಷನ್ ಮಾಡಬೇಕು. ಸೊ ಏನ್ ಬರುತ್ತೆ, ಡಿಫ್ರೆನ್ಸಿಯೇಷನ್ ಆಫ್ ಫಸ್ಟ್ ಫಂಕ್ಷನ್ ಮಾಡಿದ್ರೆ ಕಾಸ್ ಎಕ್ಸ್ ಬರುತ್ತೆ ಇಂಟು ಡಿ ಎಕ್ಸ್. ನೆಕ್ಸ್ಟ್ ಎಲ್ಲ ಇವಾಗ ಮಾಡಿಫೈ ಮಾಡೋಣ. ಏನೇನಿದೆ ಇಲ್ಲಿ, ಇಸ್ ಈಕ್ವಲ್ ಟು ಸೈನ್ ಎಕ್ಸ್ ಇಂಟು ಇ ಪವರ್ 2x ಡಿವೈಡೆಡ್ ಬೈ 2 ಮೈನಸ್ 1/2 ಕಾನ್ಸ್ಟೆಂಟ್ ಇದೆ, ಕಾನ್ಸ್ಟೆಂಟ್ ಆಚೆಗಡೆ ಹಾಕ್ತೀನಿ, ಮೈನಸ್ 1/2 ಇಂಟು ಇಂಟಿಗ್ರಲ್ ಆಫ್ ಏನು ಉಳಿಯುತ್ತೆ ಇವಾಗ, ಇ ಪವರ್ 2x ಇಂಟು ಕಾಸ್ ಎಕ್ಸ್ ಇಂಟು ಡಿ ಎಕ್ಸ್. ನೋಡಿ ಇಲ್ಲಿ ರಿಪೀಟ್ ಆಗ್ತಾ ಇದೆ, ಏನೋ ನಮಗೆ ಈ ಫಾರ್ಮ್ ರಿಪೀಟ್ ಆಗ್ತಾ ಇದೆ, ನಾವು ಯು ವಿ ಫಾರ್ಮ್ ಅವಾಗ ಬರ್ತಾ ಇದೆ ಅಲ್ವಾ. ಸೊ ನಾನು ಏನ್ ಮಾಡ್ತೀನಿ ಇವಾಗ, ಈ ಒಂದು ಪ್ರಾಬ್ಲಮ್ ಮಾತ್ರ ಇಲ್ಲಿ ಕಾಣಿಸ್ತಿದೆಯಲ್ಲ, ಇದಿಷ್ಟನ್ನ ನಾನು ಬೇರೆ ಏನಾದ್ರು ಸಬ್ಸ್ಟಿಟ್ಯೂಟ್ ಮಾಡಿ ಇದನ್ನ ಜೆ ಅಂತ ತಗೋತೀನಿ. ಓಕೆ, ಸೊ ಇವಾಗ ಸದ್ಯಕ್ಕೆ ನನ್ನ ಮೋಟಿವ್ ಇರೋದು ಈಕ್ವೇಶನ್ ಸಾಲ್ವ್ ಮಾಡೋದಕ್ಕಲ್ಲ, ನಾನು ಜೆ ಸಾಲ್ವ್ ಮಾಡ್ಬೇಕು. ಫಸ್ಟ್ ಇದನ್ನ ಸಾಲ್ವ್ ಮಾಡಿ ಆಮೇಲೆ ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. ಓಕೆ, ಸೊ ಏನ್ ಜೆ ಏನಿದೆ ನಮ್ಮ ಹತ್ರ, ಇ ಪವರ್ 2x ಇಂಟು ಕಾಸ್ ಎಕ್ಸ್ ಇದೆ, ವಿಚ್ ಇಸ್ ಅಗೇನ್ ಯು ವಿ ಫಾರ್ಮ್. ತಿರ್ಗಾ ಟ್ರಿಗ್ನೋಮೆಟ್ರಿಕ್ ಫಸ್ಟ್ ಕೊಡಬೇಕು, ಇದೆ ಸೆಕೆಂಡ್ ಕೊಡಬೇಕು. ಸೇಮ್ ತಿರ್ಗಾ ಇಂಟಿಗ್ರೇಟ್ ಮಾಡಿದ್ರೆ ಏನ್ ಬರುತ್ತೆ, ಕಾಸ್ ಎಕ್ಸ್ ಇಂಟು ಇ ಪವರ್ 2x ಡಿವೈಡೆಡ್ ಬೈ 2 ಮೈನಸ್ ಇಂಟಿಗ್ರಲ್ ಆಫ್, ಒಂದ್ಸರಿ ಇಂಟಿಗ್ರೇಟ್ ಇಲ್ಲೇ ಮಾಡ್ಬಿಡ್ತೀನಿ, ಇ ಪವರ್ 2x ಡಿವೈಡೆಡ್ ಬೈ 2 ಇಂಟು ಡಿ ಬೈ ಡಿ ಎಕ್ಸ್ ಆಫ್ ಕಾಸ್ ಎಕ್ಸ್ ಮಾಡ್ಬೇಕು. ಏನ್ ಬರುತ್ತೆ, ಮೈನಸ್ ಸೈನ್ ಎಕ್ಸ್ ಬರುತ್ತೆ. ಓಕೆ, ಇಂಟು ಡಿ ಎಕ್ಸ್. ಸೊ ಏನ್ ಬರುತ್ತೆ ಇಲ್ಲಿ, ಕಾಸ್ ಎಕ್ಸ್ ಇಂಟು ಇ ಪವರ್ 2x ಡಿವೈಡೆಡ್ ಬೈ 2 ಮೈನಸ್, ಇಲ್ಲೊಂದು ಮೈನಸ್ ಇದೆ, ಇದನ್ನ ಆಚೆಗಡೆ ಹಾಕ್ಬಿಡ್ತೀನಿ. ಸೊ ಇದು ಪ್ಲಸ್ ಆಗುತ್ತೆ, 1/2 ಕಾನ್ಸ್ಟೆಂಟ್ ಇದೆ, ಅದನ್ನು ಆಚೆಗಡೆ ತಗೊಂಡ್ಬಿಡ್ತೀನಿ. ಸೊ ಏನಾಗುತ್ತೆ, ಇಂಟಿಗ್ರಲ್ ಆಫ್ ಇ ಪವರ್ 2x ತಿರ್ಗಾ ನಾನು ಮಾಡ್ತೀನಿ ಅಂದ್ರೂ ಏನಾಗುತ್ತೆ, ತಿರ್ಗಾ ಇಂಟಿಗ್ರಲ್ ಆಫ್ ಇ ಪವರ್ 2x ಇಂಟು ಸೈನ್ ಎಕ್ಸ್ ಆಗುತ್ತೆ ಇಂಟು ಡಿ ಎಕ್ಸ್. ಓಕೆ, ಈಗ ನೋಡಿ ನಾವು ಸ್ಟಾರ್ಟ್ ಮಾಡಿದ್ದೆ ಅಲ್ಲಿಂದ, ಇಫ್ ಯು ಸಿ ಕರೆಕ್ಟಾ, ನಾವು ಇಲ್ಲಿ ಎಲ್ಲಿ ಅದು ಇಲ್ಲಿಂದ ಸ್ಟಾರ್ಟ್ ಮಾಡಿದ್ ನಾವು. ಸೊ ಈ ಕ್ವೆಶನ್ ಏನಿದೆಯೋ ಇದನ್ನ ನಾನು ಇಂಟಿಗ್ರಲ್ ಅಂತ ಬರ್ಕೋಬಹುದು, ಕರೆಕ್ಟಾ. ಇಫ್ ಐ ಗಿವ್ ಅದನ್ನ ಹೆಂಗೆ ಜೆ ಅಂತ ತಗೊಂಡು ಇದನ್ನ ಐ ಅಂತ ತಗೋಬಹುದು. ಸೊ ನಾನು ಏನ್ ಮಾಡ್ತೀನಿ, ಸಿನ್ಸ್ ದ ಸೇಮ್ ಫಾರ್ಮ್ ಇಸ್ ಅಪಿಯರಿಂಗ್, ನಾನು ಕಾಸ್ ಎಕ್ಸ್ ಇಂಟು ಇ ಪವರ್ 2 ಇದು ಇ ಪವರ್ 2x ಡಿವೈಡೆಡ್ ಬೈ 2 ಪ್ಲಸ್ ಹಾಫ್ ಇಂಟು ಐ ಅಂತ ಬರೆದ್ಬಿಡ್ತೀನಿ ಅಷ್ಟೇ. ಓಕೆ, ಜೆ ವ್ಯಾಲ್ಯೂ ಬಂತು, ಬಿಕಾಸ್ ಅದು ಹೆಂಗಿದ್ರು ಅಲ್ಲಿ ಇವಾಗ ನಾನು ಯೂಸ್ ಮಾಡಿದ್ರೆ ಸೇಮ್ ನನಗೆ ಆನ್ಸರ್ ಬರುತ್ತೆ ವಾಪಸ್ಸು. ಸೊ ಐ ಆಮ್ ಗೋಯಿಂಗ್ ಟು ರೈಟ್ ಇಟ್ ಆಸ್ ದಿಸ್. ಓಕೆ, ಸೊ ಈಗೆಲ್ಲ ವಾಪಸ್ ಸಬ್ಸ್ಟಿಟ್ಯೂಟ್ ಮಾಡೋಣ. ಈಕ್ವೇಶನ್ ಏನಾಗುತ್ತೆ ಇವಾಗ, y ಇಂಟು ಇ ಪವರ್ 2x ಇಸ್ ಈಕ್ವಲ್ ಟು ಸೈನ್ ಎಕ್ಸ್ ಇಂಟು ಇ ಪವರ್ 2x ಡಿವೈಡೆಡ್ ಬೈ 2 ಮೈನಸ್ 1/2 ಇಂಟು ಇಲ್ಲೇನ್ ಬರುತ್ತೆ, ಇಲ್ಲಿ ನಮಗೆ ಜೆ ಇದೆ ಅಲ್ವಾ. ಸೊ ಜೆ ವ್ಯಾಲ್ಯೂ ಏನೇನು ಬಂತು, ಕಾಸ್ ಎಕ್ಸ್ ಇಂಟು ಇ ಪವರ್ 2x ಡಿವೈಡೆಡ್ ಬೈ 2 ಪ್ಲಸ್ 1/2 ಇಂಟು ಐ ಬರುತ್ತೆ. ಓಕೆ, ಸೊ ನೆಕ್ಸ್ಟ್ ಏನ್ ಮಾಡ್ಬೇಕು ಇವಾಗ, ನಾನು ಏನ್ ಮಾಡ್ಬೇಕು, y ಇಂಟು ಇ ಪವರ್ 2x ಅದು ಹಂಗೆ ಇರ್ಲಿ, ಈಗ y ಅಲ್ವಾ, y ಮೇನ್ ನನಗೆ. ನಾನು ಏನ್ ಮಾಡ್ತೀನಿ ಇವಾಗ, ಫಸ್ಟ್ ಇಲ್ಲಿ ಸದ್ಯಕ್ಕೆ ಇಲ್ಲಿ y ಇಂಟು ಇ ಪವರ್ 2x ಇಸ್ ಈಕ್ವಲ್ ಟು ಎಲ್ಲ ಮಲ್ಟಿಪ್ಲೈ ಮಾಡ್ಬಿಡ್ತೀನಿ, ಸೈನ್ ಎಕ್ಸ್ ಇಂಟು ಇ ಪವರ್ 2x ಡಿವೈಡೆಡ್ ಬೈ 2 ಮೈನಸ್ 1/4 ಕಾಸ್ ಎಕ್ಸ್ ಇಂಟು ಇ ಪವರ್ 2x, ನೆಕ್ಸ್ಟ್ ಮೈನಸ್ 1/4 ಐ ಅಂತ ಬರಿತೀನಿ. ಓಕೆ, ಈಗ ಇ ಪವರ್ 2x ಎಲ್ಲ ಕಡೆ ಡಿವೈಡ್ ಮಾಡಕ್ ಕಳಿಸ್ತೀನಿ. y ಈಸ್ ಈಕ್ವಲ್ ಟು ಇ ಪವರ್ 2x ನ ಶಿಫ್ಟ್ ಮಾಡ್ತಾ ಇದ್ದೀನಿ ಈಗ. ಸೊ ಶಿಫ್ಟ್ ಮಾಡಿದ್ರೆ ಸೈನ್ ಎಕ್ಸ್ ಇ ಪವರ್ 2x ಏನಾಗುತ್ತೆ, ಎರಡು ಡಿವೈಡ್ ಆಗುತ್ತೆ, ಕರೆಕ್ಟಾ. ಸೊ ಎರಡು ಡಿವೈಡ್ ಆದ್ರೆ ಉಳ್ಕೊಳ್ಳೋದು ಸೈನ್ ಎಕ್ಸ್ ಬೈ 2. ನೆಕ್ಸ್ಟ್ ಮೈನಸ್ ಇಲ್ಲಿ ತಿರ್ಗಾ ಇ ಪವರ್ 2x ಹೋದ್ರೆ ಅದು ಡಿವೈಡ್ ಆಗುತ್ತೆ. ಸೊ ಏನ್ ಉಳ್ಕೊಳ್ಳುತ್ತೆ ಇಲ್ಲಿ, ಕಾಸ್ ಎಕ್ಸ್ ಡಿವೈಡೆಡ್ ಬೈ 4 ಉಳ್ಕೊಳ್ಳುತ್ತೆ, ಮೈನಸ್
1/4 ಇಂಟು ಐ. ಇದನ್ನ ಏನ್ ಮಾಡ್ತೀನಿ, ಇದನ್ನ ಶಿಫ್ಟ್ ಮಾಡ್ಬಿಡ್ತೀನಿ ಆ ಕಡೆ. ಓಕೆ, ಸೊ ಶಿಫ್ಟ್ ಮಾಡಿದ್ರೆ ಏನಾಗುತ್ತೆ, ಇದನ್ನ ಆಲ್ರೆಡಿ ಶಿಫ್ಟ್ ಮಾಡಿದೀನಿ ಅಂತ ಅನ್ಕೊಂಡ್ರೆ ದಿಸ್ ಇಸ್ ಎನಿ ವೈ ನಥಿಂಗ್ ಬಟ್ ಇಂಟಿಗ್ರಲ್. ಓಕೆ, ಸೊ ಐ ಇಸ್ ಈಕ್ವಲ್ ಟು ಏನಾಗುತ್ತೆ, ಐ ಪ್ಲಸ್ 1/4 ಐ ಇಸ್ ಈಕ್ವಲ್ ಟು ಏನಾಗುತ್ತೆ, ಇದು 2 sin x ಮೈನಸ್ ಕಾಸ್ ಎಕ್ಸ್ ಡಿವೈಡೆಡ್ ಬೈ ಎಲ್ ಸಿ ಎಂ ಏನಿದೆ ಎರಡಕ್ಕೂ 4 ಆಗುತ್ತೆ. ಈಗ ಇಲ್ಲೇ ಎಲ್ ಸಿ ಎಂ ಫೈಂಡ್ ಮಾಡ್ಬಿಡ್ತೀನಿ. ಸೊ ಎಷ್ಟಾಗುತ್ತೆ ಇಲ್ಲಿ, 4i ಪ್ಲಸ್ ಐ, ದಿಸ್ ವಿಲ್ ಬಿ 5i ಡಿವೈಡೆಡ್ ಬೈ 4 ಇಸ್ ಈಕ್ವಲ್ ಟು 2 sin x ಮೈನಸ್ ಕಾಸ್ ಎಕ್ಸ್ ಡಿವೈಡೆಡ್ ಬೈ 4. ಸೊ 4 ಕ್ಯಾನ್ಸಲ್ ಮಾಡ್ತೀನಿ. ಸೊ ಐ ವ್ಯಾಲ್ಯೂ ಏನಾಗುತ್ತೆ, ಆನ್ಸರ್ ಅಂದ್ರೆ ನಮಗೆ ಬೇಕಿದ್ದ ಆನ್ಸರ್ ಏನು, 1/5 ಇಂಟು 2 sin x ವರ್ಕ್ ಆಗ್ತಿದ್ಯಾ, ಮೈನಸ್ ಕಾಸ್ ಎಕ್ಸ್. ದಿಸ್ ಇಸ್ ದ ಆನ್ಸರ್. ಈಗ ನೋಡಿ, y ಅಂದ್ರೆ ಇಟ್ ಇಸ್ ನಥಿಂಗ್ ಬಟ್ ದ ಇಂಟಿಗ್ರಲ್ ವಿಚ್ ಯು ವಾಂಟ್ ಅಲ್ವಾ. ಸೊ ಅದನ್ನ ಐ ಅಂತ ತಗೊಂಡಿದ್ದೀನಿ. ಸಬ್ಸ್ಟಿಟ್ಯೂಟ್ ಎವ್ರಿಥಿಂಗ್, ದಿಸ್ ಇಸ್ ದ ಆನ್ಸರ್ ಯು ಗೆಟ್. ಓಕೆ, ಸ್ವಲ್ಪ ಲೆಂತಿ ಆಗಿತ್ತು, ಬಟ್ 2 times ಯೂಸ್ ಮಾಡಿದ್ದೀರಾ ಅಂತ ಗೊತ್ತಿರ್ಬೇಕಷ್ಟೇ ನಿಮಗೆ. ಸೊ ಇಲ್ಲಿಗೆ ನಿಮ್ಮ ಯಾವುದು ಪಾರ್ಟ್ ಡಿ ಮುಗಿಯುತ್ತೆ. ನೆಕ್ಸ್ಟ್ ಇಂದ ನಾವು ಪಾರ್ಟ್ ಇ ಸಾಲ್ವ್ ಮಾಡ್ತೀವಿ. ಸ್ಟೇ ಟ್ಯೂನ್ ಅಂಟಿಲ್ ದ ನೆಕ್ಸ್ಟ್ ವಿಡಿಯೋ. ಇದೇ ತರ ಕನ್ನಡದಲ್ಲಿ ಈಸಿಯಾಗಿ ವಿತ್ ಪ್ರೋಸೆಸ್ ಅರ್ಥ ಆಗಬೇಕು ಅಂದ್ರೆ ಕೈಂಡ್ಲಿ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಆದಷ್ಟು ಸೆಕೆಂಡ್ ಪಿ ಯು ಫ್ರೆಂಡ್ಸ್ಗೆ, ನಿಮ್ಮ ಫ್ರೆಂಡ್ಸ್ಗೆ, ನೀವು ಸುತ್ತಮುತ್ತ ಇರೋ ಯಾರು ಸೆಕೆಂಡ್ ಪಿ ಯು ಇದ್ದಾರೆ ಅಂತ ನಿಮಗೆ ಗೊತ್ತಾದವ್ರು ಕಳಿಸಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸ್ಟೇ ಟ್ಯೂನ್ ಅಂಟಿಲ್ ದ ನೆಕ್ಸ್ಟ್ ವಿಡಿಯೋ.